हर शहर की अपनी एक अलग सी पहचान होती है, जैसे कि वहाँ के लोगों का कल्चर और वहाँ का डेवलपमेंट और कहीं ना कहीं वहाँ के लोगों की उम्मीद भरी सोच। भीमा नदी का तारीखी ब्रिज और ऐतिहासिक शहर खिला, जिसको कन्नड़ में गिरी कहते हैं, इन सब से बना है यादगीर। आपके शहर की ये खबर आप तक। यादगीर, यादगिरी या फिर यादागिरी। यादगीर तालुका और ज़िला यादगीर के नाम को लेकर यादगीर तालुका और ज़िले के अवाम परेशान है कि आखिर हमारे वो शहर ज़िले का सही नाम क्या है। आइए हम आपको दिखाते हैं कि यादगीर के कई सरकारी बैंक्स, ऑफिस और पुलिस स्टेशन पर कहाँ यादगीर लिखा है और कहाँ यादागिरी लिखा है और कहाँ पर यादागिरी लिखा है। और साथ ही आप यादगीर तालुका और यादगीर ज़िले की अवाम से भी अपील की जाती है कि कमेंट के ज़रिए अपनी राय ज़रूर दें और ज़्यादा से ज़्यादा इस न्यूज़ की लिंक को शेयर करें, ताकि मुतालिका अहदेदारों और ज़िला इंतज़ामिया फौरी इस पर तवज्जो देते हुए तमाम सरकारी इदारों पर एक ही नाम मेंशन करे। आइए देखते हैं यादगीर के मुख्तलिफ शोबा हयात से जुड़े मोअज़्ज़िज़ की क्या राय है। ನಮಸ್ಕಾರ, ನಾನು ವೈಜ್ನಾಥ್ ಹಿರೇಮಠ್, ಕಾರ್ಯನಿರ್ವಾಹಕ ಸಂಪಾದಕರು, ಯಾದಗಿರಿ ಟೈಮ್ಸ್ ದಿನಪತ್ರಿಕೆ. ಇವತ್ತು ಯಾದಗಿರಿ ನಗರದಲ್ಲಿ ಯಾದಗಿರಿ ಹೆಸರಿನ ಸಮಸ್ಯೆ ಕೆಲವರಿಗೆ ಗೊಂದಲ ಉಂಟು ಮಾಡಿದೆ. ಏನಂತಂದ್ರೆ, ಒಂದ್ ಕಡೆ ಯಾದಗಿರಿ ಅಂತೇಳಿ ಬಳಸ್ತಾರೆ, ಒಂದ್ ಕಡೆ ಯಾದಗಿರ್ ಬಳಸ್ತಾರೆ, ಇನ್ನೂ ಒಂದ್ ಕಡೆ ಅದನ್ನ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಯಾದಾಗಿರಿ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಅಲ್ಫಾಬೆಟ್ ಅನ್ನ ಅಡಿಷನಲ್ ಆಗಿ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ನಲ್ಲಿ ಆದ್ರೆ YADGIRI ಅಂತಂದ್ರೆ ಯಾದಗಿರಿ ಆಗುತ್ತೆ. ಅನಂತರ ಈ ನಮ್ಮ ಯಾದಗಿರಿ ಪ್ರದೇಶವನ್ನ ಉರ್ದುದಲ್ಲಿ ಕೆಲವೊಂದು ಕೊನೆಯ ಅಕ್ಷರ ವ್ಯಂಜನ ಆಗ್ತದೆ. ಅಂದ್ರೆ ಉರ್ದು ಭಾಷೆಯ ಒಂದು ಜಾಯಮಾನನೇ ಹಂಗಿದೆ. ಅಂದ್ರೆ ಕನ್ನಡದ ಜಾಯಮಾನ ಏನಂತಂದ್ರೆ ಯಾವಾಗ್ಲೂ ಹ್ರಸ್ವ ಸ್ವರ ಇರ್ತದೆ ಮತ್ತು ಕೊನೆಗೆ ಯಾದಗಿರಿ, ಯಾದಗೀರ ಅಥವಾ ಯಾದಗಿರಿ ಅಂತೇಳಿ ಕೊನೆಗೊಳ್ತದೆ. ಕನ್ನಡದಲ್ಲಿ ಯಾದಗಿರಿ ಕರೆಕ್ಟ್, YADGIRI ಈ ರೀತಿಯ ಪದ ಬಳಕೆ ಕನ್ನಡದಲ್ಲಿ ಕರೆಕ್ಟ್. ಮತ್ತು ಕನ್ನಡದಲ್ಲಿ ಬಳಸುವಾಗ ಕೂಡ ಯಾದಗಿರಿ ಅಂತಾನೆ ಬರಿಬೇಕು. ಕೆಲವು ಇಲಾಖೆಗಳಲ್ಲಿ, ಕೆಲವು ಬ್ಯಾಂಕ್ಗಳಲ್ಲಿ YADAGIRI ಯಾದಾಗಿರಿ ಅಂತೇಳಿ ಬಳಸ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ತದಂದ್ರೆ ಜನಸಾಮಾನ್ಯರಿಗೆ ಗೊಂದಲ ಆಗ್ತದೆ, ಯಾವುದು ಕರೆಕ್ಟ್ ಯಾವುದು ತಪ್ಪು ಅಂತೇಳಿ. ಇದನ್ನು ಸರಿ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ಜಿಲ್ಲಾಧಿಕಾರಿಗಳು ಮತ್ತೆ ಸಂಬಂಧಿಸಿದಂತ ಇಲಾಖೆಯ ಅಧಿಕಾರಿಗಳು ಈ ಕೆಲಸವನ್ನ ಮಾಡಬೇಕಾಗಿದೆ. ಈ ಕೆಲಸ ಮಾಡಿದ್ದೇ ಆದ್ರೆ ಮುಂದೆ ಉಂಟಾಗುವಂತ ಸಮಸ್ಯೆಗಳಿಗೆ ಮತ್ತು ಈ ಸಮಸ್ಯೆಗಳಿಗೆ ಈಗಲೇ ಪರಿಹಾರ ಕಂಡುಕೊಳ್ಬೇಕು. ಏನೇ ಇರ್ಲಿ, ಇವತ್ತಿನ ದಿನಮಾನದಲ್ಲಿ ಯಾದಗಿರಿ ಅನ್ನುವಂಥದ್ದು ಸೂಕ್ತ ಪದ. ಅದನ್ನ ವಿರೂಪಗೊಳಿಸಿ ಬಳಸಬಾರದು. ಆ ರೀತಿ ಬಳಸದೇ ಇರುವಂತ ಕೆಲಸವನ್ನ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಯವರಾಗಿರ್ಬೋದು, ಮತ್ತೆ ಅಧಿಕಾರಿಗಳು, ಮತ್ತೆ ನಾವು ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಸೇರಿ ಇದನ್ನ ಏಕರೂಪದ ಬಳಕೆಯನ್ನ ಮಾಡೋ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾಗ್ತದೆ. ಆ ರೀತಿ ಹಾಕಿದಾಗ ಮಾತ್ರ ಸಮಸ್ಯೆ ಪರಿಹಾರ ಆಗ್ತದೆ. ಈಗ ಇನ್ನೂ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಈ ರೀತಿಯ ಒಂದು ಅಪಭ್ರಂಶ ಪದಗಳನ್ನ ಬಳಸ್ತಾ ಇದ್ದಾರೆ. ಇದೀಗ ಹೊಸದಾಗಿ ಕಟ್ಟಡ ನಿರ್ಮಾಣವಾಗಿರುವಂತ ಯಾದಗಿರಿ ನಗರ ಪೊಲೀಸ್ ಠಾಣೆ ಬೋರ್ಡ್ ನಲ್ಲಿ ಕೂಡ YADAGIRI ಅಂತ ಬರೆದಿದ್ದಾರೆ. ಯಾದಾಗಿರಿ ಅಂತ ಹೇಳಿ ಅಪಭ್ರಂಶ ಆಗ್ತದೆ. ಈ ರೀತಿಯ ಅಪಭ್ರಂಶ ಕನ್ನಡದಲ್ಲಿ ಬಳಸಬಾರದು, ಅದು ನಿಷಿದ್ಧವಾಗಿದೆ. ಇದೇ ರೀತಿ ಕೃಷ್ಣ ಗ್ರಾಮೀಣ ಬ್ಯಾಂಕಿನ ಬೋರ್ಡ್ ಮೇಲೆ ಇರ್ಬೋದು, ಭಾರತೀಯ ಸ್ಟೇಟ್ ಬ್ಯಾಂಕಿನ ಬೋರ್ಡ್ ಮೇಲೆ ಇರ್ಬೋದು, ಅವರು ತಮ್ಮ ಮನಸ್ಸಿಗೆ ಬಂದಂಗೆ ಈ ರೀತಿ ಪದ ಬಳಕೆ ಮಾಡುವಂಥದ್ದು ಕೆಲವು ಕಂಡು ಬಂದಿದೆ. ಅಂತವು ಎಲ್ಲವನ್ನು ಸರಿಪಡಿಸುವಂತ ಕೆಲಸನೂ ಆಗ್ಬೇಕು. ಯಾಕೆಂತಂದ್ರೆ ನಾವು ಯಾದಗಿರಿ ಜನರಾಗಿ ಯಾದಗಿರಿಗೆ ಅಪಚಾರ ಆಗ್ತದಂತ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಕ್ ಆಗೋದಿಲ್ಲ. ಈ ರೀತಿಯ ಪ್ರಜ್ಞಾವಂತಿಕೆಯನ್ನ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಯಾವುದು ಸರಿ ಇರ್ತದೋ, ಯಾವುದು ಸತ್ಯ ಇರ್ತದೋ ಅದನ್ನು ಸ್ವೀಕಾರ ಮಾಡಬೇಕು. ಅದನ್ನು ಸರಿಯಾಗಿ ಬಳಸುವಂತ ಒತ್ತಡವನ್ನು ಹಾಕುವಂತ ಕೆಲಸವನ್ನು ಪ್ರಜ್ಞಾವಂತ ನಾಗರಿಕರು ಮಾಡಬೇಕು, ಇಲ್ಲಿನ ಜನತೆಯನ್ನು ಮಾಡಬೇಕು. ಜೊತೆಗೆ ಅಧಿಕಾರಿಗಳ ಕೆಲಸನೂ ಹೌದು, ಜನಪ್ರತಿನಿಧಿಗಳ ಕೆಲಸ ಹೌದು, ಕನ್ನಡ ಪರ ಸಂಘಟನೆಗಳ ಕೆಲಸನೂ ಹೌದು. ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಇದು ಇಂತ ಒಂದು ಸಣ್ಣ ಪುಟ್ಟ ಸಮಸ್ಯೆ ಸಣ್ಣದಿರ್ಬೋದು, ಇದು ನಾಳೆನೆ ಕಡ್ಡಿನೇ ಹೋಗಿ ಗುಡ್ಡ ಆಗ್ತದೆ. ಆಕ್ಚುಲಿ ಯಾದಗಿರಿ ಗುಡ್ಡದ ಸಮಸ್ಯೆನೇ ಇರೋದು. ಇದು ಗುಡ್ಡದಿಂದಾಗಿ ಯಾದಗಿರಿ ಅಂತೇಳಿ ಬಂದಿರುವಂತದ್ದು. ಯಾದಗಿರಿ ಅನ್ನುವಂತ ಪದನೇ ಗಿರಿ ಅನ್ನುವಂಥದ್ದೇ ಗುಡ್ಡದ ಸಂಕೇತ. ಹಾಗಾಗಿ ಈ ಸಮಸ್ಯೆ ಗುಡ್ಡ ಆಗೋದಕ್ಕಿಂತ ಮುಂಚೆ ಗುಡ್ಡವಾದ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ಬೇಕನ್ನುವಂಥದ್ದು ನಮ್ಮ ಅಭಿಪ್ರಾಯ. ಧನ್ಯವಾದ. अस्सलाम वालेकुम रहमतुल्लाहि बरकातहू। आए दिन
हम यादगीर शहर के कई सरकारी दफातर में देखते हैं कि यादगीर का नाम, असल नाम यादगीर का सेंट्रल गवर्नमेंट के गजट नोटिफिकेशन के हिसाब से यादगीर है। आज यादगीर शहर का नाम कोई यादगीर लिख रहा है, तो कोई यादगिरी लिख रहा है, तो कोई यादागिरी, मगर एक शहर के 3 नाम नहीं हो सकते। तो ये जब यादगीर में कोई आता है तो जब बोर्ड देखेगा तो कोई यादगीर लिख रहा, कोई यादगिरी लिख रहा, कोई यादागिरी लिख रहा, तो ये 3 नामों के होने की वजह से अवाम में जो है कई मुश्किलात का सामना हो रहा है। ज़िला इंतज़ामिया को चाहिए कि इसके तरफ तवज्जो दें, इस नाम को सही करें और अवाम में जो बेचैनी है और नाम का गलत इस्तेमाल हो रहा है उसे सही किया जाए। अब देखिए पुलिस स्टेशन गांधी चौक पर जो अभी नया तामीर हुआ है उस पर नाम देखेंगे तो अब यादागिरी बोलकर लिखे हैं। यादागिरी तो ये नाम हो ही नहीं सकता। उनको ज़िला इंतज़ामिया को चाहिए कि पहले यादगीर शहर का नाम सही लिखें, दुरुस्त लिखें। अब कई बैंक में हम देखते हैं कि यादगिरी बोलकर लिख रहे हैं, जबकि यादगीर का असल नाम यादगीर है, YADGIR। अब सेंट्रल गवर्नमेंट का गजट नोटिफिकेशन देखिए, ये शहर का नाम यादगीर है, तो हमको चाहिए कि इस नाम का सही इस्तेमाल करें, सही लिखें। मैं ज़िला इंतज़ामिया से अपील करता हूं कि ये जो मुश्किलात हो रहे हैं आवाम को, इसकी तरफ थोड़ी तवज्जो देना ज़रूरी है। दूसरी बात यह है कि यादगीर शहर का नाम कन्नड़ा और उर्दू ज़बान में सही लिखा जा रहा है, अंग्रेज़ी में इसका नाम यादागिरी लिखा जा रहा है। दूसरी बात यह है कि रेलवे स्टेशन पर जो यादगीर नाम का जो बोर्ड लगा हुआ है उसी के नीचे एक बैनर लगा हुआ है जो रेलवे एम्प्लॉयज़ का इलेक्शन हो रहा है। उस बैनर तले यादगीर शहर का नाम अंग्रेजी ज़बान में यादागिरी बोलकर लिखा गया है। तो ये बड़े ही अफसोस की बात है हमारे लिए, सबके लिए, कि यादगीर का नाम बदलते बदलते जो है यादागिरी किया गया है। इस तरह अंग्रेजी ज़बान में गलतियां नहीं होना चाहिए। अवाम को चाहिए कि इससे थोड़ा सा जो भी मुश्किलात हैं उसको ज़िला इंतज़ामिया इस मुश्किलात को दूर करें। ಯಾದಗಿರಿ ಜಿಲ್ಲಾ ಕೇಂದ್ರ ಆದ ಮೇಲೆ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಲ್ಲಿ ಗೊಂದಲ ಮೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿ, ಯಾದವಗಿರಿ, ಯಾದಾಗಿರಿ ಅಂತಕ್ಕಂಥದ್ದು ಬರೆಸ್ತಕ್ಕಂಥ ಕೆಲಸ ಏನೋ ಗೊಂದಲ ಸೃಷ್ಟಿಯನ್ನು ಜಿಲ್ಲಾಡಳಿತ ತಕ್ಷಣ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಇವರೆಲ್ಲ ಕಚೇರಿಯಲ್ಲಿ ಇರ್ತಕ್ಕಂಥವ್ರು ಸರಿಯಾಗಿ ಓದಿ ಪಾಸಾಗಿ ಬಂದಿರತಕ್ಕಂಥವ್ರೆಲ್ಲ ಕಾಂಟ್ರಾಕ್ಟರ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇದನ್ನೇನಂತ ಗೊಂದಲ ಎಲ್ಲ ಕಡೆ ಒಂದೇ ಸಮಾನ ಇರ್ಬೇಕು. ಯಾದಗಿರಿ, ಯಾದವಗಿರಿ ಏನು ಮಾಡ್ತಾರಲ್ಲ ಒಂದೇ ಶಬ್ದವನ್ನು ಬರೋಂಥ ವ್ಯವಸ್ಥೆಗೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಾನು ವಿನೂತನ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ನಮಸ್ತೆ ಎಲ್ಲರಿಗೂ. ಇಂದು ಯಾದಗಿರಿ ನಗರ ಅಂತೇಳಿ ಅಂದ್ರೆ ಕೆಲವೊಂದು ಕಡೆ ಯಾದಗಿರಿ, ಇನ್ನೊಂದು ಕಡೆ ಯಾದಗಿರಿ, ಇನ್ನೊಂದು ಕಡೆ ಯಾದಗಿರ್ ಅಂದ್ರೆ ಈ ಒಂದು ಅಲ್ಫಾಬೆಟ್ಗಳಲ್ಲಿ ಇಂಗ್ಲಿಷ್ನಲ್ಲಿ ಆಗಿರಬಹುದು ಮತ್ತೆ ಕನ್ನಡದಾಗಿರೋ ಅಲ್ಫಾಬೆಟ್ಗಳಲ್ಲಿ ಕೆಲವೊಂದು ಕಡೆ ಗೊಂದಲ ಉಂಟಾಗ್ತದೆ. ಈ ಒಂದು ಸಮಸ್ಯೆಯನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಯಾದಗಿರಿ ಇದೆಯಾ, ಯಾದಗಿರಿ ಇದೆಯಾ, ಯಾದಗಿರಿ ಇದೆಯಾ ಅನ್ನೋದರ ಬಗ್ಗೆ ಯಾರೇನು ಸಂಬಂಧಪಟ್ಟಂತ ಅಧಿಕಾರಿ ಇದನ್ನು ಸರಿಪಡಿಸುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಜನರಿಗೆ ಗೊಂದಲ ಉಂಟಾಗ್ತದೆ. ಯಾದಗಿರಿ, ಯಾದಗಿರಿ ಇದು ಯಾವುದಿದೆ ಕರೆಕ್ಟ್ ಆಗಿ ಅನ್ನೋದರ ಬಗ್ಗೆ ಇವತ್ತು ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಜನರೇನು ಗೊಂದಲ ಪಡ್ತಾರೆ ಆ ಗೊಂದಲ ತೆರೆ ಹೇಳುವಂತ ಕೆಲಸ ಆಗಬೇಕು. ಮೊಹಮ್ಮದ್ ರಫೀಕ್.